ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಪಪ್ಪಾಯ ಬೆಳೆಯಲ್ಲಿ ಬರುವ ರೋಗಗಳು. ಪಪ್ಪಾಯ ಕೂಡ ಒಂದು ಉತ್ತಮ ಹಣ್ಣಿನ ಬೆಳೆ ಆಗಿರುತ್ತೆ. ವ್ಯಾಪಕವಾಗಿ ನಮ್ಮ ದೇಶದ ಹಲವಾರು ಪ್ರದೇಶಗಳಲ್ಲಿ ಈ ಬೆಳೆಯನ್ನು ಬೆಳೀತಾರೆ. ಪಪ್ಪಾಯ ಬೆಳೆಯನ್ನು ಬಾಧಿಸುವ ಪ್ರಮುಖ ರೋಗಗಳೆಂದರೆ ಶಿಲೀಂಧ್ರದಿಂದ ಬರುವಂಥ ಸುಮಾರು ರೋಗಗಳಿದ್ದಾವೆ. ಹಾಗೆ ನಂಜಾಣುವಿಂದ ಬರುವಂಥ ರೋಗಗಳು ಹೆಚ್ಚಾಗಿ ಪಪ್ಪಾಯದಲ್ಲಿ ಕಂಡುಬರ್ತವೆ. ಪಪ್ಪಾಯದಲ್ಲಿ ಶಿಲೀಂಧ್ರದಿಂದ ಬರುವಂಥ ರೋಗಗಳು ಅಂದರೆ ಈ ನರ್ಸರಿ ಸ್ಟೇಜಲ್ಲಿ ಸಸಿ ಕೊಳೆ ರೋಗ ಅಥವಾ ಡ್ಯಾಂಪಿಂಗ್ ಆಫ್. ಈ ನಾವು ಹಲವಾರು ತರಕಾರಿ ಬೆಳೆಗಳಲ್ಲಿ ಸಸಿ ಕೊಳೆ ರೋಗವನ್ನು ನೋಡ್ತೀವಿ. ಅದೇ ರೀತಿ ಈ ಸಸಿ ಮಾಡೋ ಸಂದರ್ಭದಲ್ಲಿ, ಪಪ್ಪಾಯ ಸಸಿಗಳನ್ನು ಮಾಡೋ ಸಂದರ್ಭದಲ್ಲಿ ನಾವು ಈ ಸಸಿ ಕೊಳೆ ರೋಗವನ್ನು ನೋಡ್ಬೋದು. ಈ ಸಸಿಗಳನ್ನು ಬೆಡ್ಗಳಲ್ಲಿ ಕೂಡ ಮಾಡ್ತಾರೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಇಂಡಿವಿಜುವಲ್ ಪಾಲಿಥೀನ್ ಕವರ್ಗಳಲ್ಲಿ ಸಸಿ ಮಾಡೋದು ಕೂಡ ಕಂಡುಬರುತ್ತೆ. ಇಲ್ಲಿ ಇದು ಶಿಲೀಂಧ್ರದಿಂದ ಬರುವಂಥ ರೋಗ, ಸಸಿ ಕೊಳೆ ರೋಗ. ನಂತರ ಈ ತೋಟದಲ್ಲಿ ಪ್ರಮುಖವಾಗಿ ಕಂಡುಬರುವಂಥ ರೋಗ ಅಂದರೆ ಬುಡ ಕೊಳೆ ರೋಗ ಅಥವಾ ಫೂಟ್ ರಾಟ್. ಇದು ಕೂಡ ಶಿಲೀಂಧ್ರದಿಂದ ಬರುವಂಥ ರೋಗ. ನಂತರ ಶಿಲೀಂಧ್ರದಿಂದ ಬರುವಂಥ ಮತ್ತೊಂದು ಮುಖ್ಯವಾದ ರೋಗ ಬೂದಿ ರೋಗ. ಅದಲ್ಲದೆ ಈ ಕೊಯ್ಲಿನ ಹಂತದಲ್ಲಿ ಹೆಚ್ಚಾಗಿ ಕಂಡುಬರುವಂಥ ಚಿಬ್ಬು ರೋಗ, ಆಂಥ್ರಾಕ್ನೋಸ್. ಇದು ಕೂಡ ಶಿಲೀಂಧ್ರದಿಂದ ಬರುವಂಥದ್ದು. ಇದಲ್ಲದೆ ಇತ್ತೀಚಿನ ದಿನಗಳಲ್ಲಿ ತುಂಬ ವ್ಯಾಪಕವಾಗಿ ಹರಡ್ತಾ ಇರೋ ಕಪ್ಪು ಚುಕ್ಕೆ ರೋಗ, ಬ್ಲ್ಯಾಕ್ ಸ್ಪಾಟ್ ಅಥವಾ ಎಲೆ ಚುಕ್ಕೆ ರೋಗ, ಕಪ್ಪು ಚುಕ್ಕೆ ರೋಗ ಅಂತ ಹೇಳ್ತಾರೆ. ಇದು ಆಸ್ಪಿರೋಸ್ಪೈರಮ್ ಕ್ಯಾರಿಕೆ ಅನ್ನೋ ಶಿಲೀಂಧ್ರದಿಂದ ಬರುವಂಥದ್ದು. ಈಗ ಹಲವಾರು ತೋಟಗಳಲ್ಲಿ ನಮ್ಮ ಬೆಂಗಳೂರು ಸುತ್ತಮುತ್ತ ಮತ್ತು ಎಲ್ಲೆಲ್ಲಿ ಪಪ್ಪಾಯ ಬೆಳೀತಿದ್ದಾರೋ ಅಲ್ಲೆಲ್ಲ ಕೂಡ ಕಂಡುಬರ್ತಾ ಇದೆ. ಇದು ಕೂಡ ಒಂದು ಇತ್ತೀಚಿನ ದಿನಗಳಲ್ಲಿ ಪ್ರಮುಖವಾದ ರೋಗ ಅಂತ ಹೇಳ್ಬೋದು. ಇವೆಲ್ಲ ಶಿಲೀಂಧ್ರದಿಂದ ಬರುವಂಥವು. ಇನ್ನು ಪಪ್ಪಾಯವನ್ನು ಬಾಧಿಸುವಂಥ ನಂಜಾಣು ರೋಗಗಳು ಇಲ್ಲಿ ತುಂಬ ಮುಖ್ಯವಾಗಿ ಕಂಡುಬರುವಂಥದ್ದು ಪಪ್ಪಾಯ ರಿಂಗ್ ಸ್ಪಾಟ್ ವೈರಸ್ ಅಥವಾ ಉಂಗುರ ಚುಕ್ಕೆ ನಂಜು ರೋಗ ತುಂಬ ಪ್ರಮುಖವಾಗಿ ಕಂಡುಬರುತ್ತೆ. ಅದಲ್ಲದೆ ಎಲೆ ಮುರುಟು ರೋಗ, ಲೀಫ್ ಕರ್ಲ್ ಮತ್ತು ಮೊಸಾಯಿಕ್ ನಂಜು ರೋಗ, ಇವುಗಳು ಕೂಡ ಪಪ್ಪಾಯದಲ್ಲಿ ಕಂಡುಬರ್ತವೆ. ಈಗ ಪಪ್ಪಾಯದಲ್ಲಿ ಕಂಡುಬರುವ ಪ್ರತಿ ರೋಗದ ಲಕ್ಷಣಗಳೇನು, ಅವುಗಳನ್ನು ಹೇಗೆ ನಿರ್ವಹಣೆ ಮಾಡೋದು ಅನ್ನೋದನ್ನು ನೋಡೋಣ. ಮೊಟ್ಟ ಮೊದಲಿಗೆ ಡ್ಯಾಂಪಿಂಗ್ ಆಫ್ ಅಥವಾ ಸಸಿ ಕೊಳೆ ರೋಗ. ಇದು ಈಗಾಗಲೇ ಹೇಳ್ದಂಗೆ ಇದು ನರ್ಸರಿ ಸ್ಟೇಜಲ್ಲಿ ಬರುವಂಥ ರೋಗ. ಇಲ್ಲಿ ಗಿಡಗಳು ಅಥವಾ ಸಸಿಗಳು ಬುಡದಲ್ಲಿ ಕೊಳೆತು ಬಿದ್ದೋಗ್ತವೆ. ಕೆಲವು ಸಾರಿ ಸಸಿಗಳು ಮಣ್ಣಿಂದ ಆಚೆ ಹೊರಗಡೆ ಬರೋಕ್ಕಿಂತ ಮುಂಚೆನೇ ಅಲ್ಲೇ ಕೊಳೆಯೋ ಸಾಧ್ಯತೆಯೂ ಇರುತ್ತೆ. ಇದು ಪಿಥಿಯಂ ಶಿಲೀಂಧ್ರದಿಂದ ಬರುವಂಥದ್ದು. ಪಿಥಿಯಂ ಅಲ್ಲದೆ ಇನ್ನೊಂದು ಫೈಟೋಪ್ತರಾ ಪ್ಯಾರಾಸಿಟಿಕಾ ಅನ್ನೋ ಶಿಲೀಂಧ್ರ ಅಥವಾ ಫೈಟೋಪ್ತರಾ ಗುಂಪಿಗೆ ಸೇರಿದ ಶಿಲೀಂಧ್ರ ಕೂಡ ಸಸಿ ಕೊಳೆ ಅಥವಾ ಡ್ಯಾಂಪಿಂಗ್ ಆಫನ್ನು ಉಂಟು ಮಾಡ್ಬೋದು. ಇದನ್ನು ನಿರ್ವಹಣೆ ಮಾಡಲಿಕ್ಕೆ ನಾವು ಈ ಸಸಿ ಮಡಿಗಳಲ್ಲಿ ನೀರು ಸುಲಭವಾಗಿ, ಸಸಿ ಮಡಿಯನ್ನು ಮಾಡೋದಾದರೆ ನೀರು ಸುಲಭವಾಗಿ ಹರಿದು ಹೋಗೋ ಥರ ಇರಬೇಕು. ಅಂದರೆ ವೆಲ್ ಡ್ರೈನೇಜ್ ಕೊಡಬೇಕು, ಚೆನ್ನಾಗಿ ಡ್ರೈನೇಜನ್ನು ಕೊಡಬೇಕು. ಆ ನಂತರ ಅಥವಾ ಈ ಪಾಲಿಥೀನ್ ಕೊಟ್ಟೆಗಳಲ್ಲಿ ನಾವು ಸಸಿ ಉತ್ಪಾದನೆ ಮಾಡ್ತಾಯಿದ್ರೆ ಅಲ್ಲೂ ಕೂಡ ನಾವು ಯಾವ ಮಣ್ಣನ್ನು ಉತ್ಪಾದನೆಗೆ ಬಳಸ್ತೀವೋ ಅಥವಾ ಮಣ್ಣು ಮಿಶ್ರಣವನ್ನು ಬಳಸ್ತೀವೋ ಅದರಲ್ಲೂ ಕೂಡ ನೀರು ಸರಿಯಾಗಿ
ಹರಿದು ಹೋಗೋ ಥರ ಇರಬೇಕು. ನೀರು ನಿಂತು ಬೇರುಗಳಿಗೆ ಸಫಿಕೇಷನ್ ಆಗಿ ಅಥವಾ ಸಸಿಗಳಿಗೆ ಸಫಿಕೇಷನ್ ಆಗದ ರೀತಿ ನೋಡ್ಕೋಬೇಕು. ಇನ್ನು ಮುಂಜಾಗ್ರತಾ ಕ್ರಮವಾಗಿ 1% ಪ್ರಮಾಣದ ಬೋಡೋ ದ್ರಾವಣವನ್ನು ನಾವು ಈ ಮಣ್ಣು ಮಿಶ್ರಣಕ್ಕೆ ಅಥವಾ ಸಸಿ ಮಡಿಗಳಲ್ಲಿ ಮಣ್ಣಿಗೆ ಸುರಿಯೋದು ಅಥವಾ ಡ್ರೆಂಚ್ ಮಾಡೋದನ್ನು ಮಾಡ್ಬೋದಾಗಿರುತ್ತೆ. ಅದಲ್ಲದೆ ಈ ಉಪಯೋಗಿ ಜೀವಾಣುಗಳು ಬೇವಿನ ಹಿಂಡಿ ಜೊತೆ ಟ್ರೈಕೋಡರ್ಮಾ ಹಾರ್ಜಿಯಾನಮ್ ಅಥವಾ ಇನ್ಯಾವುದೇ ಉತ್ತಮ ಜೀವಾಣುಗಳನ್ನು ಸೇರಿಸಿ ಸಸಿ ಮಡಿಯನ್ನು ಸಸಿಗಳನ್ನು ತಯಾರಿಸೋದ್ರಿಂದ ಸಸಿ ಮಡಿಗಳಿಗೆ ಹಾಕ್ಬೋದು, ಅಥವಾ ಕವರ್ಗಳಲ್ಲಿ ಮಾಡ್ತಾಯಿದ್ರೆ ಆ ಮಣ್ಣು ಮಿಶ್ರಣಕ್ಕೆ ಸಸಿಯನ್ನು ಉತ್ಪಾದನೆ ಮಾಡೋ ಆ ಮಿಶ್ರಣಕ್ಕೆ ನಾವು ಈ ಜೀವಾಣುಗಳನ್ನು ಸೇರಿಸಿ ಮಾಡೋದ್ರಿಂದ ಉತ್ತಮ ಸಸಿಗಳ ಬೆಳವಣಿಗೆ ಕೂಡ ಉತ್ತಮವಾಗಿರುತ್ತೆ. ಹಾಗೆ ಈ ರೋಗಕ್ಕೆ ತುತ್ತಾಗೋದು ನಾವು ತಡೆಗಟ್ಬೋದು. ಇನ್ನು ಶಿಲೀಂಧ್ರದಿಂದ ಬರುವಂಥ ಪ್ರಮುಖ ರೋಗಗಳಲ್ಲಿ ಒಂದಾದ ಫುಟ್ ರಾಟ್, ಇದನ್ನು ಕಾಲರ್ ರಾಟ್ ಅಂತ ಕೂಡ ಹೇಳ್ತಾರೆ, ಸ್ಟೆಮ್ ರಾಟ್ ಅಂತ ಕೂಡ ಹೇಳ್ತಾರೆ. ಅಂದರೆ ಬುಡ ಕೊಳೆ ರೋಗ ಅಥವಾ ಬೇರು ಕೊಳೆ ರೋಗ ಅಂತ ಹೇಳ್ಬೋದು. ಇದಕ್ಕೆ ಪಿಥಿಯಂ ಅಫ್ಯಾನಿಡರ್ಮ್ಯಾಟಮ್ ಅನ್ನೋ ಶಿಲೀಂಧ್ರ ಕಾರಣ ಆಗಿರುತ್ತೆ. ಈ ರೋಗ ನಮ್ಮ ಪಪ್ಪಾಯದಲ್ಲೇ ತುಂಬ ವ್ಯಾಪಕವಾಗಿ ಹರಡಿರುವಂಥ ರೋಗ ಮತ್ತು ಹೆಚ್ಚು ನಷ್ಟವನ್ನು ಉಂಟು ಮಾಡೋ ರೋಗ ಅಂತ ಹೇಳ್ಬೋದು. ತುಂಬ ಸೀರಿಯಸ್ ರೋಗ ಅಂತಲೇ ಹೇಳ್ಬೋದಾಗಿರುತ್ತೆ. ಈ ರೋಗ ಏನಾದರೂ ಸಸ್ಯ ಬೆಳವಣಿಗೆಯ ಮೊದಲ ಹಂತಗಳಲ್ಲಿ ಈ ತೋಟದಲ್ಲಿ ಕಾಣಿಸ್ಕೊಂಡ್ರೆ ಟೋಟಲಾಗಿ ಅಥವಾ ಕಂಪ್ಲೀಟಾಗಿ ಬೆಳೆ ನಷ್ಟ ಆಗತ್ತೆ. ಅಷ್ಟು ಅತಿ ವೇಗವಾಗಿ ಹರಡೋ ಅಂಥ ರೋಗ ಮತ್ತು ಅತಿ ಗಿಡಗಳನ್ನೇ ನಷ್ಟ ಮಾಡೋದ್ರಿಂದ ಅಲ್ಲಿ ಏನೂ ಇಳುವರಿ ಕೂಡ ನಮಗೆ ಸಿಗೋದಿಲ್ಲ. ಮತ್ತು ನಮ್ಮ ದೇಶದಲ್ಲಿ ಗಮನಿಸಿದ್ರೆ ಎಲ್ಲೆಲ್ಲಿ ಪಪ್ಪಾಯ ಬೆಳಿತೀವೋ ಆ ಪ್ರದೇಶದಲ್ಲೆಲ್ಲ ಇದು ಈ ಪಿಥಿಯಂ ಶಿಲೀಂಧ್ರ ಎಲ್ಲ ಕಡೆ ವ್ಯಾಪಕವಾಗಿ ಕಂಡುಬರುತ್ತೆ, ಪಿಥಿಯಂ ಅಫ್ಯಾನಿಡರ್ಮ್ಯಾಟಮ್. ಹಾಗಾಗಿ ಎಲ್ಲ ಕಡೆ ಕೂಡ ರೋಗ ಹರಡಿದೆ, ವ್ಯಾಪಕವಾಗಿ ಹರಡಿದೆ. ಇನ್ನು ಈ ಬುಡ ಕೊಳೆ ರೋಗದ ಲಕ್ಷಣಗಳೇನು ಅಂತ ನೋಡೋದಾದರೆ, ಮೊದಲಿಗೆ ಅಂದರೆ ಸೋಂಕು ಪ್ರಾರಂಭ ಆಗೋ ಹಂತದಲ್ಲಿ ಗಿಡದ ಬುಡದಲ್ಲಿ ಮಣ್ಣಿನ ನೆರಕ್ಕೆ ನೀರಿನಿಂದ ತೊಯ್ದಂಥ ಮಚ್ಚೆಗಳು, ವಾಟರ್ ಸೋಕ್ಡ್ ಲೀಷನ್ಸ್ ಅಂತ ಹೇಳ್ತೀವಿ, ಅದು ಕಾಣಿಸ್ಕೊಳ್ಳುತ್ತೆ. ಇದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಈ ರೋಗದ ಸೋಂಕು ಪ್ರಾರಂಭ ಆಗ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ಕಂಡುಬರುವಂಥ ಲಕ್ಷಣ ಇದು. ನಂತರ ನಿಧಾನವಾಗಿ ಈ ಮಚ್ಚೆಗಳು ದೊಡ್ಡದಾಗ್ತಾ ಹೋಗ್ತವೆ. ಈ ದೊಡ್ಡದಾಗ್ತಾ ಹೋಗಿ ಕಾಂಡದ ಸುತ್ತ ಒಂದು ಪಟ್ಟಿಯ ರೀತಿ ಆವರಿಸ್ತವೆ, ಕಾಂಡವನ್ನು ಆವರಿಸ್ತವೆ. ಈ ಮಚ್ಚೆ ಪಟ್ಟಿಯ ರೀತಿ ಕಾಂಡವನ್ನು ಆವರಿಸುತ್ತೆ. ಇನ್ನು ಇಲ್ಲಿರುವಂಥ ಜೀವಕೋಶಗಳು ಕಂದು ಬಣ್ಣಕ್ಕೆ ತಿರುಗ್ತವೆ, ನಂತರ ಕಪ್ಪು ಬಣ್ಣಕ್ಕೆ ತಿರುಗಿ ಕೊಳಿಲಿಕ್ಕೆ ಪ್ರಾರಂಭ ಆಗ್ತವೆ. ಆ ಜೀವಕೋಶಗಳೆಲ್ಲ ಕೊಳಿತವೆ. ಇನ್ನು ಹೊಸ ಎಲೆಗಳು ಬರ್ತಾ ಇರುವಂಥ ಹೊಸ ಎಲೆಗಳೆಲ್ಲ ಹಳದಿ ಆಗ್ತವೆ, ಬಾಡ್ತವೆ. ಹಾಗೆ ಅಂಥ ಸೋಂಕಿತ ಗಿಡಗಳಲ್ಲಿ ಕಾಯಿಗಳು ಕಚ್ಚುತ್ತಾ ಇದ್ದರೆ ಆ ಕಾಯಿಗಳು ಉದುರೋದು ಕಂಡುಬರುತ್ತೆ. ಇನ್ನು ರೋಗ ತೀವ್ರವಾದಾಗ ಅಥವಾ ಅಡ್ವಾನ್ಸ್ ಸ್ಟೇಜಲ್ಲಿ ಉಲ್ಬಣಾವಸ್ಥೆಯಲ್ಲಿ ರೋಗ ತಲುಪಿದಾಗ ಗಿಡಗಳು ನೆಲಕ್ಕೆ ಉರುಳೋಗ್ತವೆ. ಅಂದರೆ ಅದರಲ್ಲಿ ಬೇರು ಮತ್ತು ಬುಡಭಾಗದಲ್ಲಿ ಯಾವುದೇ ಶಕ್ತಿ ಇಲ್ಲದೆ ಗಿಡಗಳು ನೆಲಕ್ಕೆ ಉರುಳ್ತವೆ ಅಥವಾ ಬಿದ್ದೋಗ್ತವೆ. ಇನ್ನು ಇಂಥ ಗಿಡಗಳನ್ನು ನಾವು ಗಮನಿಸಿದ್ರೆ ಆ ಗಿಡದ ತೊಗಟೆಯನ್ನು ಬಿಡಿಸಿ ಒಳಗಿನ ಕೋಶಗಳನ್ನು ನೋಡಿದ್ರೆ ಅದು ಜೇನುಗೂಡಿನ ರೀತಿ ಕಂಡುಬರುತ್ತೆ. ಅಲ್ಲೆಲ್ಲ ಜೀವಕೋಶಗಳು ಡಿಸ್ಇಂಟಿಗ್ರೇಟ್ ಆಗಿರುತ್ತೆ. ಹಾಗೆ ಆ ಒಳಗಿನ ಕೋಶಗಳು ಜೇನುಗೂಡಿನ ರಚನೆಯನ್ನು ತೋರಿಸ್ತವೆ ಅಂತ ಹೇಳ್ಬೋದು. ಹನಿಕುಂಬ್ ಸಿಂಪ್ಟಮ್ ಅಂತ ಹೇಳ್ತೀವಿ.
ಇನ್ನು ಈ ರೋಗ ಪೀಡಿತ ಅಥವಾ ಸೋಂಕಿತ ಸಸ್ಯದ ಬೇರುಗಳನ್ನು ಗಮನಿಸಿದ್ರೆ ಬೇರುಗಳು ಕೂಡ ಸೋಂಕು ಬುಡಭಾಗದಲ್ಲಿ ಪ್ರಾರಂಭ ಆಗಿ ಬೇರಿಗೂ ಹೋಗುತ್ತೆ, ಮೇಲೇನೂ ವೃದ್ಧಿ ಆಗ್ತಾ ಹೋಗುತ್ತೆ. ಹಾಗಾಗಿ ಬೇರುಗಳು ಕೂಡ ನೀರಿಂದ ಆವೃತವಾದ ಮಚ್ಚೆಗಳನ್ನು ತೋರಿಸಿ ನಂತರ ಕಂದು ಬಣ್ಣಕ್ಕೆ ತಿರುಗಿ ಕಪ್ಪಾಗಿ ಕೊಳಿತವೆ. ಬೇರುಗಳು ಕೂಡ ಪೂರ್ತಿ ನಾಶ ಆಗ್ತವೆ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಇದಕ್ಕೆ ಹೇಳ್ದಂಗೆ ಈ ರೋಗಕ್ಕೆ ಕಾರಣ ಪಿಥಿಯಂ ಅಫೆನಿಡರ್ಮ್ಯಾಟಮ್ ಅನ್ನೋ ಶಿಲೀಂಧ್ರ. ಈ ಶಿಲೀಂಧ್ರ ಮಣ್ಣಿನಲ್ಲೇ ವಾಸ ಇರುತ್ತೆ. ಇದನ್ನು ಸಾಯಿಲ್ ಬೋರ್ನ್ ಪ್ಯಾಥೋಜನ್ ಅಂತ ಹೇಳ್ತೀವಿ. ಮಣ್ಣಿನಲ್ಲೇ ಇರುವಂಥ ಜೀವಿ ಅಂತ ಹೇಳ್ಬೋದು. ಸೂಕ್ತ ವಾತಾವರಣ ಸಿಕ್ಕಿದಾಗ ಅತಿಥೇಯ ಸಸ್ಯ ಮತ್ತು ಸೂಕ್ತ ವಾತಾವರಣ ಇದ್ದಾಗ ಅದು ಸೋಂಕುಂಟು ಮಾಡಿ ಹಾನಿ ಮಾಡುತ್ತೆ. ಇದು ಈ ಪಿಥಿಯಂ ಅಫೆನಿಡರ್ಮ್ಯಾಟಮ್ ಅನ್ನೋದು ಊಮೈಸಿಟಸ್ ಗುಂಪಿಗೆ ಸೇರಿದ ಶಿಲೀಂಧ್ರ. ಇದು ಸೆಕ್ಷುವಲ್ ಸ್ಪೋರ್ ಆಗಿ ಊ ಬೀಜಕಣಗಳನ್ನು ಉತ್ಪತ್ತಿ ಮಾಡುತ್ತೆ. ಸೆಕ್ಷುವಲ್ ಸ್ಪೋರ್ ಆಗಿ ಝೂ ಸ್ಪೋರ್ ಅಥವಾ ಝೂ ಬೀಜಕಣಗಳನ್ನು ಉತ್ಪತ್ತಿ ಮಾಡುತ್ತೆ. ಈ ರೋಗ ಹೆಚ್ಚಾಗಿ ಮಳೆಗಾಲದಲ್ಲಿ ಕಂಡುಬರುತ್ತೆ. ಅಂದರೆ ಮಣ್ಣಿನಲ್ಲಿ ತೇವಾಂಶ ಜಾಸ್ತಿ ಇದ್ದು ನೀರಿನ ಮಟ್ಟ ಜಾಸ್ತಿ ಇದ್ದಾಗ ರೋಗ ಹೆಚ್ಚಾಗಿ ಕಂಡುಬರುವಂಥದ್ದು. ಈ ಶಿಲೀಂಧ್ರ ಪ್ರಥಮ ಸೋಂಕು ಮಣ್ಣಿಂದನೇ ಬರುತ್ತೆ. ಅದಲ್ಲದೆ ಸಸಿ ಮಡಿಗಳಲ್ಲಿ ರೋಗ ಏನಾದ್ರು ಇತ್ತು ಅಂದರೆ ಸಸಿಗಳ ಮೂಲಕ ಕೂಡ ಮುಖ್ಯ ತೋಟಕ್ಕೆ ರೋಗಾಣು ಬರ್ಬೋದಾಗಿರುತ್ತೆ. ಹಾಗಾಗಿ ನಾವು ಸಸಿ ಮಡಿಗಳಲ್ಲಿ ಅಥವಾ ಸರಿಯಾಗಿ ಗಮನ ಕೊಟ್ಟು ರೋಗ ಇಲ್ಲದ ರೀತಿ ಸಸಿಯನ್ನು ಬೆಳೆಸ್ಕೋಬೇಕು. ಅಂಥ ಸಸಿಗಳನ್ನು ನಾಟಿಗೆ ಬಳಸಬೇಕು. ಇನ್ನು ತೋಟದಲ್ಲೇ ಇತ್ತು ಅಂದರೆ ಅದು ಯಾವುದೇ ಹಂತದಲ್ಲಿ ರೋಗಾಣು ಸೋಂಕನ್ನು ಉಂಟು ಮಾಡ್ಬೋದಾಗಿರುತ್ತೆ. ಇದು ಸಾಮಾನ್ಯವಾಗಿ ಎಲ್ಲ ಹಂತದಲ್ಲೂ ರೋಗ ಕಾಣಿಸ್ಕೋಬೋದು. ಆದರೆ 2-3 ವರ್ಷದ ಮರಗಳಲ್ಲಿ ರೋಗ ತೀವ್ರತೆ ಹೆಚ್ಚು ಅಂತ ಹೇಳ್ಬೋದು. ಇನ್ನು ಈ ಬುಡಕೊಳೆ ರೋಗ ಅಥವಾ ಬೇರುಕೊಳೆ ರೋಗ ಅಥವಾ ಕಾಲರಾಟ್ ರೋಗವನ್ನು ನಿರ್ವಹಣೆ ಮಾಡಲಿಕ್ಕೆ ನಾವು ಯಾವೆಲ್ಲ ಕ್ರಮ ಅನುಸರಿಸಬೇಕು ಅಂತ ನೋಡೋಣ. ಅತಿ ಮುಖ್ಯವಾಗಿ ನಾವು ತೋಟದಲ್ಲಿ ಉತ್ತಮ ಡ್ರೈನೇಜ್ ವ್ಯವಸ್ಥೆಯನ್ನು ಮಾಡ್ಕೋಬೇಕು.
ಅಂದರೆ ನೀರು ಸರಿಯಾಗಿ ಬಸಿದು ಹೋಗುವಂತೆ ನೋಡ್ಕೋಬೇಕು. ಯಾವುದೇ ಕಾರಣಕ್ಕೂ ತೋಟದಲ್ಲಿ ನೀರು ನಿಂತಿರೋ ಹಾಗಿದ್ದರೆ ರೋಗ ಕಂಡುಬರೋದು ಹೆಚ್ಚಾಗತ್ತೆ. ಹಾಗಾಗಿ ನಾವು ನೀರು ತೋಟದಲ್ಲಿ ಸರಿಯಾಗಿ ಬಸಿದು ಹೋಗುವಂತೆ ನೋಡ್ಕೊಳ್ಳೋದು ಮೊದಲನೇ ಕ್ರಮ ಅಂತ ಹೇಳ್ಬೋದು. ಇನ್ನು ಗಿಡದ ಬುಡದ ಸುತ್ತ ರೋಗ ಕಾಣಿಸ್ಕೊಂಡ ತಕ್ಷಣ ಅಥವಾ ಆ ಪ್ರದೇಶದಲ್ಲಿ ರೋಗ ಇದೆ ಅಂತ ಗೊತ್ತಿದ್ದರೆ ಗಿಡದ ಬುಡದ ಸುತ್ತ ಶಿಲೀಂಧ್ರನಾಶಕದಿಂದ ತೋಯಿಸಬೇಕು. ನಾವು ಈ ಶಿಲೀಂಧ್ರನಾಶಕ ರಿಡೋಮಿಲ್ MZ ಅಥವಾ ಇದರದ್ದು ಕೆಮಿಕಲ್ನ ಮೆಟಲಾಕ್ಸಿಲ್ ಅನ್ನೋ ಶಿಲೀಂಧ್ರನಾಶಕ ಈ ಊಮೈಸಿಟಿಸ್ ಗುಂಪಿಗೆ ಸೇರಿದ ಶಿಲೀಂಧ್ರಕ್ಕೆ ತುಂಬ ರಾಮಬಾಣ ಅಂತ ಹೇಳ್ಬೋದು. ಅಷ್ಟು ಎಫೆಕ್ಟಿವ್ ಆದ ಶಿಲೀಂಧ್ರನಾಶಕ ಇದು. ಮೆಟಲಾಕ್ಸಿಲ್ MZ ಅಂದರೆ ಮ್ಯಾಂಕೋಜೆಬ್ ಸಂಯುಕ್ತ ಶಿಲೀಂಧ್ರನಾಶಕವನ್ನು ನಾವು 0.2% ಅಂದರೆ 2 ಗ್ರಾಮ್ ಪ್ರತಿ ಲೀಟ್ರ್ ನೀರಿನಲ್ಲಿ ಬೆರೆಸಿ ಮಾಡಿದ ದ್ರಾವಣದಿಂದ ಗಿಡದ ಬುಡವನ್ನು ಚೆನ್ನಾಗಿ ತೋಯಿಸಬೇಕು. ಗಿಡದ ಬುಡ ಮತ್ತು ಸುತ್ತಲಿನ ಮಣ್ಣನ್ನು ಶಿಲೀಂಧ್ರನಾಶಕದಿಂದ ಚೆನ್ನಾಗಿ ತೋಯಿಸಬೇಕು. ಇದಲ್ಲದೆ ಬೋಡೋ ಮಿಕ್ಸರ್ 1% ಪ್ರಮಾಣದ ಬೋಡೋ ಮಿಕ್ಸರ್ ಅಥವಾ ಕಾಪರ್ ಆಕ್ಸಿಕ್ಲೋರೈಡ್ ಬ್ಲೈಟಾಕ್ಸ್ 0.3% ಅಂದರೆ 3 ಗ್ರಾಮ್ ಪ್ರತಿ ಲೀಟ್ರ್ನಲ್ಲಿ ಹಾಕಿದ ದ್ರಾವಣದಿಂದ ಕೂಡ ನಾವು ಬುಡವನ್ನು ತೋಯಿಸ್ಬೋದು. ಇದಲ್ಲದೆ ಇನ್ನೂ ಕೆಲವು ಶಿಲೀಂಧ್ರನಾಶಕಗಳು ಸೈಮಾಕ್ಸನಿಲ್ ಪ್ಲಸ್ ಮ್ಯಾಂಕೋಜೆಬ್ ಇದಾದರೆ 0.2% ಬಳಸಬೇಕು. ಅಂದರೆ 2 ಗ್ರಾಮ್ ಪ್ರತಿ ಲೀಟ್ರ್ ನೀರಿನಲ್ಲಿ ಹಾಕಿ ಬುಡವನ್ನು ತೋಯಿಸ್ಬೋದಾಗಿರುತ್ತೆ. ಇನ್ನು ಬೀಜೋಪಚಾರ ಅಂದರೆ ಸಸಿಯನ್ನು ಉತ್ಪತ್ತಿ ಮಾಡಿಕೊಳ್ಳೋ ಸಂದರ್ಭದಲ್ಲಿ ಬೀಜೋಪಚಾರ ಮಾಡುವಂಥದ್ದು. ಈ ಬೀಜೋಪಚಾರಕ್ಕೆ ನಾವು ಕ್ಯಾಪ್ಟಾನ್ ಅನ್ನೋ ಶಿಲೀಂಧ್ರನಾಶಕವನ್ನು ಬಳಸ್ಬೋದು. ಇದನ್ನು 3 ಗ್ರಾಮು ಪ್ರತಿ kg ಬೀಜಕ್ಕೆ ಲೇಪನ ಮಾಡಿ ಬಳಸ್ಬೋದಾಗಿರುತ್ತೆ. ಈ ಕ್ಯಾಪ್ಟಾನ್ ಟ್ರೀಟ್ಮೆಂಟ್ ಮಾಡೋದ್ರಿಂದ ಈ ಸಸಿ ಡ್ಯಾಂಪಿಂಗ್ ಆಫ್ ಅಂತ ಹೇಳಿದ್ವಲ್ಲ ಅದನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಆನಂತರ ಫೀಲ್ಡ್ ಸ್ಯಾನಿಟೇಷನ್, ತೋಟವನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋ ಅಂಥದ್ದು, ಈ ಕ್ರಮನೂ ಕೂಡ ಮುಖ್ಯ ಆಗಿರುತ್ತೆ. ಈಗ ತೋಟದಲ್ಲಿ ಯಾವುದೋ 1 ಅಥವಾ 2 ಗಿಡದಲ್ಲಿ ರೋಗ ಕಂಡುಬಂತು ಅಂದರೆ ತಕ್ಷಣ ನಾವು ಅಂಥ ಗಿಡಗಳನ್ನು ಪೂರ್ತಿ ಬುಡ ಸಮೇತ ಬೇರು ಸಮೇತ ಕಿತ್ತು ನಾಶಪಡಿಸ್ಬೇಕು ಅಥವಾ ಸುಟ್ಟು ಹಾಕಬೇಕು ಅಂತ ಹೇಳ್ಬೋದು. ಮತ್ತು ಈ ಕಿತ್ತಂಥ ಜಾಗಕ್ಕೆ ಈಗಾಗಲೇ ಹೇಳಿದಂಥ ಶಿಲೀಂಧ್ರನಾಶಕದಿಂದ ಕಿತ್ತ ಜಾಗದಲ್ಲಿ ಮತ್ತು ಅದರ ಸುತ್ತಮುತ್ತಲಿನ ಗಿಡಗಳಿಗೆ ನಾವು ರಿಡೋಮಿಲ್ MZ ಅಥವಾ ಬೋಡೋ ದ್ರಾವಣ ಅಥವಾ ತಾಮ್ರದ ಆಕ್ಸಿಕ್ಲೋರೈಡ್ ಇದು ಯಾವುದೇ ಶಿಲೀಂಧ್ರನಾಶಕದಿಂದ ನಾವು ಅಲ್ಲಿ ಆ ಮಣ್ಣನ್ನು ಚೆನ್ನಾಗಿ ತೋಯಿಸಬೇಕು ಅಥವಾ ಆ ಮಣ್ಣಿಗೆ ಶಿಲೀಂಧ್ರನಾಶಕದಿಂದ ಉಪಚಾರ ಮಾಡಬೇಕು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.